ಬಿಸಿ ರವಿ ರವಿ ಮಂಜು ಉಳ್ಳೇನಹಳ್ಳಿ ರೈತ ಸಂಘ ಸದಸ್ಯರು. ಮಂಜು ಉಳ್ಳೇನಹಳ್ಳಿ ಸದಸ್ಯ ತಾಲೂಕು ಜಿಲ್ಲೆನ ತಾಲೂಕು ಉಳ್ಳೇನಹಳ್ಳಿ ಉಳ್ಳೇನಹಳ್ಳಿ. ಏನು ಹೆಸರು? ಮಂಜುನಾಥ್. ರಮೇಶ್ ಅಂಕನಹಳ್ಳಿ. ರಮೇಶ ಅಂಕನಹಳ್ಳಿ ರಮೇಶ್ ಅವರು ರೈತ ಸಂಘ ಸದಸ್ಯರು ಅವರು. ಮತ್ತೆ ನಮ್ಮ ಅಣ್ಣಾಜಪ್ಪ ಮಾನಿಹಳ್ಳಿ ಅವ್ರು ಏನಾಗಿರೋದು? ಅವರು ರೈತ ಸಂಘ ಸದಸ್ಯರು. ಏನಂತರು? ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ತಾಲೂಕಿನಲ್ಲಿ ರೈತ ಸಂಘ ಬಣ 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 ಅಂತಕ್ಕಂಥ ಮಾತೇನಿದೆ ಅದಕ್ಕೊಂದು ಅಂಕಿತ ಹಾಡಬೇಕಾಗಿದೆ. ಸುಮಾರು 10 ವರ್ಷದಿಂದ ನಾನು ಈ ತಾಲೂಕು ರೈತ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇಂದಿಗೂ ಸಹಿತ ರೈತ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಈಗಾಗಲೇ 2 ಬಣಗಳು 3 ಬಣಗಳು ತಾಲೂಕಿನಲ್ಲಿ ನಾನು ಅಧ್ಯಕ್ಷರು ಅಂತೇಳಿ ಈಗಾಗಲೇ ಚಾಲ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಪತ್ರಿಕೆಗಳನ್ನು ನೋಡಿದ್ದೀವಿ. ನಾನು ಹೇಳಕ್ ಬಯಸೋದಿಷ್ಟೇ, ಜಿಲ್ಲಾ ಕಮಿಟಿ ಇನ್ನೂ ಸಹಿತ ಫಾರ್ಮೇಷನ್ ಆಗಿಲ್ಲ. ಕೊಟ್ಟೂರು ಶ್ರೀನಿವಾಸ್ ಅವರು ತೀರೋದ ಮೇಲೆ ಜಿಲ್ಲಾ ಕಮಿಟಿ ಪುನರ್ರಚನೆ ಆಗಿಲ್ಲ. ಅದರಂತೆ ನಾನು 5 ವರ್ಷದ ನಂತರ ಮತ್ತೆ 5 ವರ್ಷಕ್ಕೆ ಏನು ಅವಿರೋಧವಾಗಿ ಆಯ್ಕೆ ಆದ್ನೋ, ಜಿಲ್ಲಾ ಕಮಿಟಿಯವರು ಬಂದು ರೆಜುಲೇಷನ್ ಮಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಇಂದಿಗೆ ನನ್ನ ಟರ್ಮು ಸಹಿತ ಕ್ಲೋಸ್ ಆಗಿದೆ, ಅವಧಿ ಮುಗಿದಿದೆ. ಯಾವಾಗ ಜಿಲ್ಲಾ ಕಮಿಟಿಯವರು ಬಂದು ಹೊಸ ಕಮಿಟಿನ ಫಾರ್ಮೇಷನ್ ಮಾಡಿಲ್ವೋ, ಪುನರ್ರಚನೆ ಆಗಿಲ್ವೋ, ಜಿಲ್ಲಾ ಕಮಿಟಿ ಪುನರ್ರಚನೆ ಆಗಿಲ್ವೋ, ಹೋಲ್ಡ್ ಆಗಿದೆ. ಕೆಲವರು ಪಟ್ಟಬದ್ಧ ಹಿತಾಸಕ್ತಿಗಳು ಅಂತ ಏನು ಹೇಳ್ತೀವಿ ಅಂದ್ರೆ, ನನ್ನ ಬಗ್ಗೆ ವಿಶ್ವಾಸ ಇಲ್ಲದೆ ಇರ್ತಕ್ಕಂಥ 2-3 ಜನ ನಾನು ಅಧ್ಯಕ್ಷರು ಅಂತೇಳಿ ಸ್ವಯಂ ಘೋಷಿತ ಅಧ್ಯಕ್ಷರನ್ನ ಘೋಷಣೆ ಮಾಡಿಕೊಂಡು ರೈತ ಸಂಘದಲ್ಲಿ ದಾರಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ. ನನ್ನ ರಾಜೀನಾಮೆ ಕೇಳಿದ ಜಿಲ್ಲಾ ಕಮಿಟಿಯವರು ಬಂದು ಇವ್ರು ಆದಿಯಾಗೂ ಬೇಗ ಬಂದು ಕಮಿಟಿ ಫಾರ್ಮೇಷನ್ ಮಾಡಿ ಹೊಸ ಆಯ್ಕೆನ ಮಾಡಿ ನಮ್ಮನ್ನಾದ್ರೂ ಮುಂದೆ ಬರ್ತೀರಿ. ಇಲ್ಲ, ಕೆಲಸ ಮಾಡೋ ಸಾಕಷ್ಟು ಜನ ಅನುಭವ ಇರ್ತಕ್ಕಂಥ ನನ್ನ ಸ್ನೇಹಿತರುಗಳು ಕೆಲಸ ಮಾಡ್ತಾ ಇದ್ದಾರೆ, ಆಸಕ್ತಿ ಇದೆ. ಅಧ್ಯಕ್ಷ ನಾನಾಗಬೇಕು ಅಂತ ಪೈಪೋಟಿ ಇದೆ. ನಾನು ಅವ್ರ ಜೊತೆ ಕೆಲಸ ಮಾಡೋ ರೆಡಿ ಇದ್ದೀನಿ. ನಮ್ಮ ಮಾತನ್ನು ಸಹಿತ ನಾನು 10 ಬಾರಿ ನಮ್ಮ ಸ್ನೇಹಿತರ ಜೊತೆ ನಾನು ಜಿಲ್ಲಾ ಕಮಿಟಿಯವ್ರ ಮುಂದೆ ಮನವಿ ಮಾಡಿದ್ದೀನಿ. ಇದುವರೆಗೂ ಸಹಿತ ಜಿಲ್ಲಾ ಕಮಿಟಿಯವರು ಬಂದು ತಾಲೂಕು ಕಮಿಟಿನ ಪುನರ್ರಚನೆ ಮಾಡಿಲ್ಲ. ಇದು ವಾಸ್ತವ ಸತ್ಯ. ಸುಮ್ಮನೆ ಇಲ್ಲ ಸಲದ ಆರೋಪಗಳು ಮಾಡ್ತಾ ಯೋಗಣ್ಣ ಸರಿ ಇಲ್ಲ ಅದು ಇದು ಅಂತೇಳಿ ಕತೆ ಹೇಳ್ತಾ ತಾನು ಅಧ್ಯಕ್ಷನ ಪೈಪೋಟಿ ನಡೆಸೋ ಒಂದು ನೆಪ ಬಿಟ್ರೆ ನನ್ನ ಮೇಲೆ ಗುರುತರವಾದ ಯಾವುದೇ ಆರೋಪ ಇಲ್ಲ. ನಿಮಗೆ ಗೊತ್ತದೆ, ಪತ್ರಿಕೆಯವ್ರಿಗೆ ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಯಾರು ಇಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾವ್ರೆ, ಸಾರ್ವಜನಿಕವಾಗಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾವ್ರೆ, ಜನಗಳು ಎಷ್ಟು ಮಟ್ಟಿಗೆ ಅವ್ರ ಬಗ್ಗೆ ವಿಶ್ವಾಸ ಇದೆ ಅಂತ ನೀವು ಪತ್ರಿಕೆಗಳಲ್ಲಿ ಮತ್ತೆ ನಮ್ಮ ಚಾರಿತ್ರ್ಯ ಬಗ್ಗೆ ನಿಮಗೆ ಗೊತ್ತಿದೆ. ನಾನು ವೈಯಕ್ತಿಕವಾಗಿ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು. 1 ವರ್ಷದಿಂದ ನಾನು ಎಲ್ಲೂ ಗುರುತಿಸ್ಕೊಂಡಿಲ್ಲ ಅಂತಲ್ಲ, ಸ್ವಲ್ಪ ವಿಮುಖನಾಗಿದ್ದು ನಿಜ. ನಾನು ಆಂತರಿಕವಾಗಿ ಫ್ಯಾಮಿಲಿನಲ್ಲಿ ನೋವಾದಾಗ ಒಂದು 6 ತಿಂಗಳ ಹೊರಗಡೆ ನಿಜ. ಬಟ್ ಆದರೆ ಕಾರ್ಯಕ್ರಮಗಳೇ ನಿಲ್ಲಿಸಿಲ್ಲ. ವೇದಿಕೆ ಹಂಚ್ಕೊಂಡಿದ್ದೀನಿ, ಜನಗಳನ್ನ ಒಂದ್ ಕಡೆ ಸೇರಿಸಿ ಕಾರ್ಯಕ್ರಮ ಮಾಡೋದ್ರಲ್ಲಿ ಸ್ವಲ್ಪ ವಿಫಲ ಆಗಿದ್ದೀನಿ ಅಂತ ನನ್ನ ಭಾವನೆ. ಈಗಲೂ ಜಿಲ್ಲಾ ಕಮಿಟಿಯವರು ಬಂದು ರಾಜೀನಾಮೆ ಕೇಳಿದೆ. ಇವರೆಲ್ಲ ಒಟ್ಟಾಗಿ ಜಿಲ್ಲಾ ಕಮಿಟಿ ಒತ್ತಡ ತಂದು ಅಧ್ಯಕ್ಷರು ಆಯ್ಕೆ ಮಾಡಿದೆ. ನಾನು ಅವ್ರ ಜೊತೆಗೆ ಕೆಲಸ ಮಾಡಕ್ಕೆ ರೆಡಿ ಇದ್ದೀನಿ. ಇಷ್ಟು ಮಾತ್ರ ಹೇಳಕ್ ಬಯಸ್ತೀನಿ. ನಮಸ್ಕಾರ. ನೀವೇ ಸಭೆ ಮಾಡಿ ಒಬ್ಬ ಹಂಗಾಮಿ ಅಧ್ಯಕ್ಷ ಮುಂದುವರಿಬೋದಲ್ಲ? ಅಲ್ಲ, ನಾವು ಅದನ್ನು ಸಹಿತ ಮಾಡಿ ಅಂತ ಹೇಳೋದು ಅಲ್ಲ. ಈಗ ನೀವು ಎಲ್ಲರೂ ಕರೆದು ಮಾತಾಡಿಸಿ ಮಾಡಿ ರೈತ ದಿನಾಚರಣೆಗಳಲ್ಲಿ ಇವರು ಕೃಷಿ ಇಲಾಖೆ ಮುಂದೆ ಬಂದಾಗ ಇಲ್ಲ ನಾವು ಇನ್ನೊಂದು ಕಡೆ ಮಾಡಿದಾಗ ಇದೆಲ್ಲ ಆಗಬಾರ್ದು ಅಂತ ಹೇಳಿ ಸಾಕಷ್ಟು ವಿಶ್ವಾಸ ತರುವಂತ ಕೆಲಸ ಮಾಡ್ದು. ಯಾಕೋ ಅವರಲ್ಲಿ ಎಲ್ಲೇ ನೀರಿದ ಮಾತುಗಳು ಮತ್ತೆ ವಿಶ್ವಾಸಕ್ಕೆ ಘಾಸಿಯಾಗುವಂತ ಸಂದರ್ಭಗಳು ಬಂದಾಗ ವಿಮುಖರಾಗ ನಾವು ತಟಸ್ಥವಾದ. ಇದು ರಾಜ್ಯದಲ್ಲೂ ನೀವು ಕಾಣ್ತೀರಿ, ಜಿಲ್ಲಾ ಲೆವೆಲಲ್ಲೂ ಕಾಣ್ತೀರಿ, ತಾಲೂಕು ಲೆವೆಲ್ ಅದೇ ಆಗಿದೆ. ಈ ರಾಜ್ಯ ರೈತ ಸಂಘ ಏಕೀಕರಣ ಅಂತೇಳಿ ಸಾಮೂಹಿಕ ನಾಯಕತ್ವ ಅಂತೇಳಿ ಎಲ್ಲ ಸಹಿತ ಒಂದ್ ಕಡೆ ಕ್ಲಬ್ ಆಗಿ ನಾಯಕತ್ವ ಹೊರಟಂಗದೆ. ಇದು ನನ್ನ ಒಬ್ಬರಿಂದ ನ್ಯೂನ್ಯತೆ ಸ್ಟೇಟ್ ಲೆವೆಲಿಂದ ಜಿಲ್ಲಾ ಲೆವೆಲ್ ತಾಲೂಕು ಲೆವೆಲ್ಗೂ ಇದು ಇದೆ. ಅದೇನು ಸರಿ ಹೋಯ್ತದೋ ಅಲ್ಲಿ ತನಕ ನಾವು ಸಹಿತ ವೇಟ್ ಮಾಡ್ತೀವಿ. ನಾನಂತೂ ರಾಜೀನಾಮೆ ಕೊಡಕ್ಕೆ ನಾಯಕತ್ವ ಹೊಸದಾಗಿ ಮಾಡೋದಾದ್ರೆ ನಾನು ಸದಾ ಸಿಗ್ತೀನಿ. ಈಗ ಮುಂದೆ ಏನಾಗಬೇಕು ಅಂತೀರಿ? ಹೊಸ ಕಮಿಟಿ ಆಗ್ಬೇಕು ಸರ್, ಬಣಗಳು ಒಟ್ಟಾಗಬೇಕು, ಹೊಸ ಕಮಿಟಿ ಆಗಬೇಕು. ವಿಶ್ವಾಸದಲ್ಲಿ ಹೋಗಿ ಸಾಕಷ್ಟು ರೈತರ ಸಮಸ್ಯೆ ಇದೆ, ಆ ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ಹೋರಾಟಗಳಾಗಬೇಕು.